ತಿಳ್ಕೊಬೇಡಿ. ಇವಳು ಹೇಳಿದ್ಲು ಅಂತ ಕಾಲೇಜಿಗೆ ಬಂಕ್ ಮಾಡಿ ಸಿನಿಮಾ ನೋಡಕ್ ಹೋದ್ವಿ. ಈ ಕಾರಲ್ಲಿ ಬಂದ್ರಲ್ಲ ಆ ಹುಡುಗರು ನಮ್ ಹಿಂದಿನ ಸೀಟಲ್ಲಿ ಕೂತ್ಕೊಂಡು ಕೈ ಟಚ್ ಮಾಡೋದು, ಕಾಲ್ ಟಚ್ ಮಾಡೋದು ಮಾಡ್ತಿದ್ರು. ಅವ್ರ ಟಾರ್ಚರ್ ತಡ್ಕೊಳಕ್ಕಾಗ್ದೆ ಅರ್ಧಕ್ಕೆ ಎದ್ ಬಂದ್ವಿ. ಆದ್ರೂ ಬಿಡದೆ ಫಾಲೋ ಮಾಡ್ಕೊಂಡು ಇಲ್ಲಿವರೆಗೂ ಬಂದ್ಬಿಟ್ರು. ನಿಮ್ಮನ್ನ ನೋಡಿ ಪರಿಚಯ ಇರೋರ್ ತರ ಮಾತಾಡ್ಸಿದ್ರೆ ಅವ್ರು ವಾಪಸ್ ಹೊಟ್ಟೋಗ್ತಾರೇನೋ ಅಂತ ಹೀಗ್ ಮಾಡ್ದೆ. ಹಾಗೆ ಆಯ್ತು, ತಪ್ಪು ತಿಳ್ಕೊಬೇಡಿ. ಥ್ಯಾಂಕ್ ಯು. ಎಲ್ಲಿ ಹೋಗ್ತಿದ್ದೀರಾ? ಆ ಪೊಲೀಸ್ ಮಕ್ಕಳು ಹೊರಗಡೆ ನಿಮ್ಗೋಸ್ಕರ ಕಾಯ್ತಿರ್ಬೋದು. ಲಕ್ಷಣವಾಗಿರೋ ಹುಡುಗಿ ಕಂಡ್ರೆ ಜೋಲ್ ತೋರಿಸ್ತಾರೆ ಕಳ್ಳನ ಮಕ್ಕಳು. ಯು ಡೋಂಟ್ ವರಿ, ಐ ವಿಲ್ ಡೂ ಫಾರ್ ಯು. ನೋಡಿ, ನೀವು ನಮ್ ಜೊತೆ ಇರೋದ್ನ ಅವ್ರು ನೋಡ್ಬಿಟ್ಟಿದ್ದಾರೆ. ಇನ್ನವ್ರ ಈ ಕಡೆ ತಿರುಗ್ ಕೂಡ ನೋಡೋದಿಲ್ಲ. ಗೆಳೆಯ, ಸಂಜೆ ಜೊತೆ ಆರಾಮಾಗಿ ರೆಸ್ಟ್ ತಗೋ, ನಾನು ಹೋಗೋರ ಡ್ರಾಪ್ ಮಾಡ್ಬಿಡ್ತೀನಿ. ನಾನು ಗೆಳೆಯ, ಆ ರೆಸ್ಟ್ ನೀನೇ ತಗೋ, ನಾನೇ ಹೋಗ್ತೀನಿ. ಎಲ್ಲಿಗೆ ಹೋಗ್ಬೇಕು? ಬಸ್ ಸ್ಟಾಪ್ ಹೋಗ್ಬೇಕು. ನಾನೇ ಬಿಡ್ತೀನಿ. ಪರವಾಗಿಲ್ಲ, ನಾವೇ ಹೋಗ್ತೀವಿ. ಬಾಲತಾ, ಆದ್ರೂ ರಿಸ್ಕ್ ಅಲ್ವಾ? ಮಗ, ಅವಳು ನನ್ ತಿರುಗಿ ನೋಡ್ಬಿಟ್ಲು. ನನ್ ಹಿಂದೆ ನೀ ಕೂತಿರೋದ್ರಿಂದ ಅವಳು ನನ್ ನೋಡ್ರು ನಿನ್ ನೋಡ್ದಂಗೆ ಅನ್ಸ್ತಾ ಇರುತ್ತೆ. ಈ ತರ ಕನ್ಫ್ಯೂಷನ್ ಎಲ್ಲ ಸಹಜ, ಡೋಂಟ್ ವರಿ. ಅವಳು ನೋಡಿ ನನ್ನ ಕಂಡ್ರು. ಇದೇನಣ್ಣ ಹೊಸ ವಿಷಯ? ನೆನ್ನೆ ರಾತ್ರಿ ನಿಮ್ಗೊಂದು ಹೇಳ್ದೆ ಗೊತ್ತಾ? ಆ ಬ್ರಹ್ಮ ನನಗೋಸ್ಕರ ಒಂದು ಸೌಂದರ್ಯ ರಾಶಿನ ಸೃಷ್ಟಿ ಮಾಡಿದಾನೆ ಅಂತ. ಅದ್ ಇವಳೆ.